ಭಯ್ ನಂಗೆ ಲಿಟ್ರಲಿ ಗೊತ್ತಾಗಲ್ಲಾಗದ ನಾನು ನನ್ನ ಲೈಫ್ ತೊಗೊಂಡು ಏನು ಮಾಡ್ಲಿಕ್ಕತ್ತೀನಿ. ನಾ ಕಾಲೇಜಿಗೂ ಡೈಲಿ ಹೋಗಲಾಗೀನಿ, ಆಫೀಸಾಗ ಭೀ ವರ್ಕ್ ಲೈಕ್ ಓಕೆ ಓಕೆ ಮಾಡ್ಲಿಕ್ಕತ್ತೀನಿ. ನನ್ನ ಕಂಟೆಂಟ್ ಭೀ ಮಾಡಲಾಗೀನಿ, ನಾ ಲೈಕ್ ಫಿಟ್ನೆಸ್ ಮ್ಯಾಗ ಭೀ ವರ್ಕ್ ಮಾಡಲಾಗೀನಿ. ನಾ ಲಿಟ್ರಲಿ ಏನೂ ಮಾಡಲಾಗೀನಿ. ಆ್ಯಂಡ್ ದಟ್ ಒನ್ ಥಿಂಗ್ ಇಸ್ बहुत ज़्यादा ಕಾಡ್ಲಿಕ್ಕತ್ತದ ನನಗೆ. ಭಯ್ ನಾ ಏನು ಮಾಡಲಿ, ಲೈಕ್ ನಾ ಕಂಟೆಂಟ್ ಮಾಡ್ಬೇಕಂತಂದ್ರೆ ವ್ಲಾಗ್ಸ್ ಮಾಡಬೇಕು. ಬಟ್ ಲೈಕ್ ದಿನ ಅದೇ ವ್ಲಾಗ್ಸ್, ದಿನ ಅದೇ ಮಾಡ್ಲಿಕ್ಕೆ ಚಂದ ಅನ್ಸಲ್ಲ, ಅದು ಬಿಟ್ಟ. ಅದಾದ ಬಳಿಕ ಲೈಕ್ ಕಾಲೇಜ್. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ನಾ ಸ್ಕೂಲ್ ಟೈಮ್ಲಿಂದ ನಾ ರೆಗ್ಯುಲರ್ ಸ್ಟೂಡೆಂಟ್ ಅಲ್ಲ. ಲೈಕ್ 10th ಸ್ಟ್ಯಾಂಡರ್ಡ್ಲಿಂತಾರೆ ನಾ ಪೂರಾನೇ ರೆಗ್ಯುಲರ್ ಸ್ಟೂಡೆಂಟ್ ಅಲ್ಲ. ನಾ ಯಾವಾಗಾರ ಎಕ್ಸಾಮ್ಸ್ ಅದು ಇದ್ದಾಗ ಅಷ್ಟೇ ಹೋಗ್ತಿರ್ತಿದ್ದ. ಸೊ ನನ್ನ ಕಾಲೇಜಸ್ ಲೈಕ್ ನಾ ಹೋಗಲ್ಲ, ನನಗಾಗಲ್ಲ. ಆ್ಯಂಡ್ ಅದರ್ ದ್ಯಾನ್ ದ್ಯಾಟ್ ಆಫೀಸ್ ವರ್ಕ್ ಮಾಡಲೇಬೇಕು, ಕ್ಯೂಂಕಿ पैसे जनरेट होते हैं ना उधर से, ಸೊ ಅದರೇ ಮಾಡ್ತೀನಿ. ಬಟ್ ಐ ಡೋಂಟ್ ನೋ ನಾ ಈ ಕಂಟೆಂಟ್ ಏನು ಮಾಡಲಿ. ಐ ಆಮ್ ಸೋ ಸ್ಟ್ರೆಸ್ಸಿಂಗ್ ಔಟ್ ಆನ್ ದಿಸ್ ಟಾಪಿಕ್. ಸೊ ಐ ಡೋಂಟ್ ನೋ, ನೀವೇ ಯಾರೇ ಹೇಳ್ರಿ ನಾ ಏನು ಮಾಡಲಿ ಅಂತ ಹೇಳಿ. ಸೊ ಪಟ್ಟನ್ ಕಮೆಂಟ್ ಮಾಡಿರಿ, ನಾ ಏನು ಮಾಡಲಿ. ಐ ಆಮ್ ರಿಯಲಿ ಬ್ಲ್ಯಾಂಕ್ ರೈಟ್ ನಾವು. ನಾ ಏನರೇ ಮಾಡ್ಬೇಕಂತೀನಿ, ನಂಗೆ ಏನೂ ಆಗಲ್ಲಾಗ್ಯದ. ಸೊ ನಮ್ಮ ಅಣ್ಣನಪ್ಲಿ ಫುಡ್ ಚಾಲೆಂಜಸ್ ಮಾಡಲೋ, ಏನು ವ್ಲಾಗ್ಸೇ ಕಂಟಿನ್ಯೂ ಮಾಡಲೋ, ಏನು ಸಮಥಿಂಗ್ ನ್ಯೂ